ಮನೆಯಲ್ಲೇ 34 ವರ್ಷದ ಯುವತಿ ಶವವಾಗಿ ಪತ್ತೆಯಾಗಿದ್ದಾಳೆ. ಸಂಪೂರ್ಣ ಬೆತ್ತಲೆ ಸ್ಥಿತಿಯಲ್ಲಿ ಯುವತಿಯ ಶವ ಪತ್ತೆಯಾಗಿದೆ. 34 ವರ್ಷದ ಯುವತಿಯ ಶವ ಬೆತ್ತಲೆಯಾಗಿ ಪತ್ತೆಯಾಗಿರುವಂತದ್ದು ಬೆಂಗಳೂರಿನ ಆಡುಗೋಡಿ ಪೊಲೀಸರಿಂದ ತನಿಖೆ ನಡೆಸಲಾಗ್ತಾ ಇದೆ. ಜಾರ್ಖಂಡ್ ಮೂಲದ ಪೂಜಾ ದತ್ತ ಮೃತಪಟ್ಟಿರುವಂತಹ ಯುವತಿ ಬೆತ್ತಲೆಯಾಗಿರುವಂತಹ ಸ್ಥಿತಿಯಲ್ಲಿ ಪೂಜಾ ದತ್ತ ಶವ ಪತ್ತೆಯಾಗಿದೆ. ಇದು ಆತ್ಮಹತ್ಯೆನಾ ಅಥವಾ ಯಾರಾದರೂ ಕೊಲೆ ಮಾಡಿದ್ದಾರಾ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಪೂಜಾ ದತ್ತ ಕೆಲಸ ಮಾಡ್ತಾ ಇದ್ರು. ಆಡುಗೋಡಿಯಲ್ಲೇ ಬಾಡಿಗೆ ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸ ಮಾಡ್ತಾ ಇದ್ರು. 3 ದಿನದ ಹಿಂದೆ ಪೂಜಾಳ ಸಾವಾಗಿರುವ ಶಂಕೆ ಇದೆ. ಆದರೆ ಶವ ಕೊಳೆತು ವಾಸನೆ ಬಂದ ಮೇಲೆ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಅಕ್ಕಪಕ್ಕದವರು ದೂರು ಕೊಟ್ಟಿದ್ದಾರೆ. ಪೊಲೀಸರು ಬಂದು ನೋಡಿದಾಗ ವಿಷಯ ಗೊತ್ತಾಗಿದೆ. ಸದ್ಯ ಶವವನ್ನ ಮರಣೋತ್ತರ ಪರೀಕ್ಷೆಗೆ ಶಿಫ್ಟ್ ಮಾಡಲಾಗಿದೆ. ಯುವತಿ ವಾಸ ಇದ್ದಂತಹ ಮನೆಯಲ್ಲಿ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ. ಪೂಜಾ ಕೈ ಮತ್ತು ಕುತ್ತಿಗೆ ಬಳಿ ಗಾಯದ ಗುರುತುಗಳು ಪತ್ತೆಯಾಗಿದೆ. ಕೊಲೆ ಮಾಡಿರೋ ಅನುಮಾನ ಕೂಡ ವ್ಯಕ್ತವಾಗಿದೆ. ಈ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, 34 ವರ್ಷದ ಯುವತಿ ಸಾವಿಗೆ ಕಾರಣ ಏನು ಅನ್ನೋದೇನಾದ್ರೂ ಗೊತ್ತಾಗಿದ್ಯಾ? ಹೇಗೆ, ಯಾರು ಈಕೆ? ಚೈತ್ರ, ಏನು ಆಡುಗೋಡಿಯಲ್ಲಿ ವಾಸವಿದ್ದಂಥ ಯುವತಿಯೊಬ್ಬರು ನಿಗೂಢವಾಗಿ ಸಾವನ್ನಪ್ಪಿರೋದು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ನಾವೀಗ ಏನು ನೋಡ್ತಾ ಇದ್ದೀವಿ, ಈ ಒಂದು ಬಿಲ್ಡಿಂಗ್ನ 3ನೇ ಮಹಡಿಯಲ್ಲಿ ಪೂಜಾ ದತ್ತ ಎಂಬ ಯುವತಿ ವಾಸವಾಗಿರ್ತಾರೆ. ಈಕೆ ಜಾರ್ಖಂಡ್ ಮೂಲದ ಯುವತಿಯಾಗಿದ್ದು ಕಳೆದ 2.5 ವರ್ಷಗಳಿಂದ ಈ ಒಂದು ಬಿಲ್ಡಿಂಗ್ನಲ್ಲಿ ವಾಸವನ್ನು ಮಾಡ್ತಾ ಇದ್ರು. ಈಕೆ ಸಮೀಪದಲ್ಲಿರುವಂಥ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಆದರೆ ಕಳೆದ ಗುರುವಾರ ಇದ್ದಕ್ಕಿದ್ದಂತೆ ಆಕೆ ರೂಮ್ಗೆ ಹೋದಂಥವ್ರು ನಂತರ ವಾಪಸ್ ಬಂದಿರೋದಿಲ್ಲ. ಮತ್ತು ಇವತ್ತು ಬೆಳಗ್ಗೆ ಇಲ್ಲಿನ ಅಕ್ಕಪಕ್ಕದ ಒಂದು ನಿವಾಸಿಗಳೆಂದರೆ ಅವರಿಗೆ ಒಂದು ಕೆಟ್ಟ ಸ್ಮೆಲ್ ಬಂದ ಬಳಿಕ ಇಲ್ಲಿನ ಸ್ಥಳೀಯರು ಕೂಡಲೇ ಪೊಲೀಸರಿಗೆ ಫೋನನ್ನು ಮಾಡಿ ಇಲ್ಲಿ ಕೆಟ್ಟ ವಾಸನೆ ಬರ್ತಾ ಇದೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಡ್ತಾರೆ. ನಂತರ ಪೊಲೀಸರು ಮತ್ತೆ ಈ ಒಂದು ಮನೆ ಮಾಲೀಕರು ಅಲ್ಲಿ ಬಂದು ಪರಿಶೀಲನೆ ಮಾಡಿದಾಗ ಆ ಯುವತಿ ನಿಗೂಢವಾಗಿ ಸಾವನ್ನಪ್ಪಿರೋದು ಕೂಡ ಗೊತ್ತಾಗಿದೆ. ನಂತರ ಕೂಡಲೇ ಪೊಲೀಸರು ಕೂಡ ಮೃತದೇಹವನ್ನು ಪರಿಶೀಲನೆ ಮಾಡಿದಾಗ ಇದು ಕೊಲೆಯ ಅಥವಾ ಆತ್ಮಹತ್ಯೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನ ಕೂಡ ಉಂಟಾಗ್ತಿರೋದು. ಯಾಕಂದರೆ 3 ದಿನಗಳ ಹಿಂದೆ ಆಕೆ ಸಾವನ್ನಪ್ಪಿರುವಂಥ ಶಂಕೆ ಕೂಡ ಇದ್ದು ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಕೂಡ ಪತ್ತೆಯಾಗಿದೆ. ಮತ್ತೆ ಏನು ನಗ್ನಾವಸ್ಥೆಯಲ್ಲಿ ಮೃತದೇಹ ಕೂಡ ಪತ್ತೆಯಾಗಿರೋದ್ರಿಂದ ಇದು ಸಾಕಷ್ಟು ಅನುಮಾನಗಳಿಗೆ ಕೂಡ ಈಗ ಕಾರಣ ಆಗ್ತಾ ಇರೋದು. ಯುವತಿಯ ಏನು ಕುತ್ತಿಗೆ ಮತ್ತು ಕೈ ಭಾಗದಲ್ಲಿ ಕೂಡ ಒಂದು ಸ್ವಲ್ಪ ಗಾಯದ ಗುರುತುಗಳು ಕೂಡ ಕಂಡು ಬರ್ತಾ ಇರೋದ್ರಿಂದ ಇದು ಆತ್ಮಹತ್ಯೆನ ಅಥವಾ ಕೊಲೆನ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಂದೇಹಗಳು ಕೂಡ ಇರೋದ್ರಿಂದ ಈಗ FSL ಮತ್ತು ಸೋಕೋ ತಂಡದವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಈ ಒಂದು ಸ್ಥಳದಲ್ಲಿ ಪೊಲೀಸರು ಕೂಡ ಪ್ರಾಥಮಿಕವಾಗಿ ಪರಿಶೀಲನೆ ಮಾಡಿದಾಗ ಸಾಕಷ್ಟು ಒಂದು ಪೇಪರ್ಗಳು ಕೂಡ ಒಳಗಡೆ ಬಿದ್ದಿರೋದು ಕೂಡ ಗೊತ್ತಾಗಿದೆ. ಆ ಒಂದು ಪೇಪರ್ನಲ್ಲಿ ಏನಾದರೂ ಬರೆದಿರ್ಬೋದಾ ಅಥವಾ ಏನಾದರೂ ಹೆಸರುಗಳು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನು ಈಗ ಪೊಲೀಸರು ಆರಂಭ ಮಾಡಿದ್ದಾರೆ. ಸದ್ಯ ಯುವತಿಯ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆ ಸಲುವಾಗಿ ಈಗ ಶಿಫ್ಟ್ ಮಾಡಿರೋದು. ನಾಳೆ ಬೆಳಗ್ಗೆ ಯುವತಿ ಪೂಜಾ ದತ್ತ ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ. ಆನಂತರ ಪೊಲೀಸರು ಇಲ್ಲಿ ಕಲೆ ಹಾಕಿರುವಂಥ ಸಾಕ್ಷ್ಯಾಧಾರಗಳನ್ನು ಪರಿಶೀಲನೆ ಮಾಡ್ತಾರೆ. ನಂತರ ಸುತ್ತಮುತ್ತಲಿನ CCTVಗಳನ್ನು ಪರಿಶೀಲನೆ ಮಾಡಿ ಈ ಒಂದು ಮನೆಗೆ ಯಾರಾದರೂ ಬಂದು ಹೋಗಿದ್ರ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಆರಂಭ ಮಾಡಿರೋದು. ನಂತರ ಮರಣೋತ್ತರ ಪರೀಕ್ಷೆ ಬಳಿಕ ಈ ಒಂದು ಸಾವು ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ನಿಖರ ಕಾರಣ ಪತ್ತೆಯಾಗುತ್ತೆ. ಚೈತ್ರ, ಮುನಿರಾಜು, ಇನ್ನು ಆಕೆ ಯುವತಿ ಸಾವನ್ನಪ್ಪಿ 3 ದಿನ ಆಗಿದೆ. ಶವ ಕೊಳೆತು ವಾಸನೆ ಬಂದರೂ ಕೂಡ ಯಾರಿಗೂ ಗೊತ್ತಾಗಿಲ್ಲ ಅಂತಂದ್ರೆ ಆಕೆ ಸಂಪರ್ಕಕ್ಕೆ ಯಾರು ಬಂದಿರಲಿಲ್ವಾ? ಅಕ್ಕಪಕ್ಕದ ಮನೆಯವರು ಕೂಡ ಆಕೆಯನ್ನ ಮಾತಾಡಿಸಿರೋಕ್ಕೆ ಪ್ರಯತ್ನ ಪಟ್ಟಿಲ್ವಾ? ಹೇಗೆ? ಚೈತ್ರ, ಈಗಾಗಲೇ ಈ ಒಂದು ಮನೆಯ ಮಾಲೀಕರು ಕೂಡ ಮಾತಾಡ್ತಾ ಇದ್ರು. ಅವರು ನ್ಯೂಸ್ 18 ಜೊತೆ ಮಾತನಾಡಬೇಕಾದ್ರೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಕಳೆದ ಗುರುವಾರ ಆಕೆ ಜೊತೆ ನಾನು ಮಾತನಾಡಿದೆ. ಮತ್ತು ಆ ಯುವತಿ ಏನು ಮನೇಲಿರಬೇಕಾದ್ರೆ ಒಂದು ಹಾಡುಗಳನ್ನು ಕೂಡ ಹಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮನೆ ಮಾಲೀಕರು ಕೂಡ ಆಕೆಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಈ ರೀತಿ ಪದೇ ಹಾಡುಗಳನ್ನು ಹಾಡಬೇಡಿ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ರು. ಆದರೆ ಆವತ್ತು ಗುರುವಾರ ಆಕೆ ಮನೆ ಮಾಲೀಕರ ಜೊತೆ ಮಾತನಾಡಿ ನಂತರ ಒಳಗೆ ಹೋದಂಥವ್ರು ನಂತರ ಹೊರಗಡೆ ಕೂಡ ಬಂದಿರೋದಿಲ್ಲ. ಬಹುಶಃ ಎಲ್ಲೋ ಮನೆ ಒಳಗಡೆ ಇರ್ಬೋದು ಅಥವಾ ಕೆಲಸಕ್ಕೆಲ್ಲ ಹೋಗಿರ್ಬೋದು ಅಂತೇಳಿ ಎಲ್ಲರೂ ಕೂಡ ಒಂದು ಸುಮ್ಮನೆ ಇರ್ತಾರೆ. ಆದರೆ ಇವತ್ತು ಬೆಳಗ್ಗೆ ಏನು ಒಂದು ಸ್ಮೆಲ್ ಬಂದಾಗ ಇಲ್ಲಿ ಅಕ್ಕಪಕ್ಕ ನಿವಾಸಿಗಳೆಲ್ಲರೂ ಕೂಡ ಒಂದು ನೋಡಿದಾಗ ಅಲ್ಲಿ ಆಕೆ ಶವವಾಗಿ ಪತ್ತೆಯಾಗಿರೋದು ಕೂಡ ಗೊತ್ತಾಗುತ್ತೆ. ಅದು ಕೊಳೆತ ಸ್ಥಿತಿಯಲ್ಲಿ ಶವ ಪತ್ತೆ ಆಗಿದ್ದರಿಂದ ಕೂಡಲೇ ಪೊಲೀಸರಿಗೆ ಫೋನನ್ನು ಮಾಡಿ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಪೊಲೀಸರು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟಾಗ ಆಕೆ ಒಂದು ನಗ್ನ ಸ್ಥಿತಿಯಲ್ಲಿ ಆಕೆ ಶವ ಕೂಡ ಈಗ ಪತ್ತೆಯಾಗಿರೋದು. ಅದರಿಂದ ಈ ಒಂದು ಸಾವು ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಅನುಮಾನಗಳು ಕೂಡ ಈಗ ಉಂಟಾಗ್ತಾ ಇರೋದು. ಅದರಿಂದ ಈ ಒಂದು ನಿಗೂಢ ಸಾವಿನ ಬಗ್ಗೆ ಈಗ ಆಡುಗೋಡಿ ಪೊಲೀಸರು ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು ಇದ್ರ ಬಗ್ಗೆ ತನಿಖೆಯನ್ನು ಕೂಡ ಈಗ
ಆರಂಭ ಮಾಡಿದ್ದಾರೆ. ಬಹುಶಃ ಇದು ಕೊಲೆನ ಆತ್ಮಹತ್ಯೆನ ಅನ್ನೋದ್ರ ಬಗ್ಗೆ ಮರಣೋತ್ತರ ಪರೀಕ್ಷೆ ಮತ್ತು FSL ಮತ್ತು ಸೋಕೋ ತಂಡದವರು ಕಲೆ ಹಾಕಿರುವಂಥ ಸಾಕ್ಷ್ಯಗಳಿಂದ ನಿಖರ ಕಾರಣ ತಿಳಿದು ಬರುತ್ತೆ. ಚೈತ್ರ, ಮುನಿರಾಜು, ಇನ್ನು ಈಕೆಯ ಕುಟುಂಬಸ್ಥರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ಯಾ? ಆಕೆಯ ಕುಟುಂಬಸ್ಥರು ಈಕೆಯನ್ನು ಸಂಪರ್ಕಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರಾ? ಚೈತ್ರ, ಈಗಾಗಲೇ ಆಕೆ ಜೊತೆ ಕೆಲಸ ಮಾಡಿದಂಥ ಏನು ಸಹೋದ್ಯೋಗಿಗಳು ಯಾರಿದ್ರೆ ಅವರನ್ನು ಪತ್ತೆ ಮಾಡುವಂಥ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಂದರೆ ಆಡ್ಗೋಡಿ ಬಳಿಯ ಇರುವಂಥ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಆಕೆ ಕೆಲಸ ಮಾಡ್ತಾ ಇದ್ರು ಅಂತೇಳಿ ಈಗ ಪ್ರಾಥಮಿಕ ಮಾಹಿತಿಯಿಂದ ಸಿಕ್ಕಿದೆ. ರೂಮನ್ನು ಪರಿಶೀಲನೆ ಮಾಡಿದಾಗ ಖಾಸಗಿ ಕಂಪ್ನಿಗೆ ಸೇರಿದಂಥ ಒಂದು ID ಕಾರ್ಡ್ ಕೂಡ ಪತ್ತೆಯಾಗಿದೆ. ಅದರಿಂದ ಆ ಒಂದು ಕಂಪ್ನಿಯಲ್ಲಿ ಎಷ್ಟು ದಿನಗಳಿಂದ ಕೆಲಸ ಮಾಡ್ತಾ ಇದ್ರು ಮತ್ತು ಈಗ ಪ್ರಸ್ತುತ ಕೆಲಸದಲ್ಲಿ ಇದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಈಗ ನಡೀತಾ ಇದೆ. ಬಹುಶಃ ಅಲ್ಲಿನ ಸಹೋದ್ಯೋಗಿಗಳು ಕೊಡುವಂಥ ಮಾಹಿತಿಯ ಆಧಾರದ ಮೇಲೆ ಆಕೆ ಒಂದು ಜೊತೆ ಇದ್ದಂಥ ಒಂದು ಆಪ್ತ ಸ್ನೇಹಿತರು ಇರ್ಬೋದು, ಅವರನ್ನು ಪತ್ತೆ ಮಾಡ್ತಾರೆ. ನಂತರ ಕುಟುಂಬದವರನ್ನು ಕೂಡ ಒಂದು ವಿಳಾಸವನ್ನು ಪತ್ತೆ ಹಚ್ಚಿ ಅವರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ಆಕೆ ಏನು ಆಪ್ತ ಸ್ನೇಹಿತರು ಯಾರಿದ್ರೆ ಅವರನ್ನು ಪತ್ತೆ ಹಚ್ಚುವಂಥ ಕೆಲಸ ನಡೀತಾ ಇದೆ. ಅವರ ಮುಖಾಂತರವಾಗಿ ಇವತ್ತಿನ ಈ ಒಂದು ಸಾವಿಗೆ ಕಾರಣ ಏನು ಮತ್ತು ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈಗ ಆಡ್ಗೋಡಿ ಪೊಲೀಸರು ಕೂಡ ಮುಂದಾಗಿರೋದು. ಬಹುಶಃ ಇವತ್ತು ಏನು ಸ್ನೇಹಿತರ ಮುಖಾಂತರವಾಗಿ ಅವರ ಪೋಷಕರನ್ನು ಕೂಡ ಪತ್ತೆ ಹಚ್ಚುವಂಥದ್ದು ಮತ್ತು ಕಂಪ್ನಿಯಲ್ಲಿರುವಂಥ ವಿಳಾಸ ಏನಿದೆ ಅದನ್ನು ಕೂಡ ತೆಗೆದು ಒಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಈಗಾಗಲೇ ID ಕಾರ್ಡ್ ಇರ್ಬೋದು ಮತ್ತು ಬೇರೆ ಬೇರೆ ಒಂದು ಆಕೆ ಐಡೆಂಟಿಟಿ ಕಾರ್ಡ್ಸ್ ಏನಿದೆ ಅದನ್ನು ಪತ್ತೆ ಮಾಡಿ ಆಕೆ ಒಂದು ಗುರುತು ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಚೈತ್ರ, ಧನ್ಯವಾದ ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಪಕ್ಕದ ಮನೆ ಹುಡುಗರು ಹೇಳಿದ್ರು ಈ ಥರ ಸ್ಮೆಲ್ ಬರ್ತಿದೆ ಅಂತ ಹೇಳಿದಕ್ಕೆ ನಮ್ಗೆ ಗೊತ್ತಾಗಿದೆ ಅಷ್ಟೇ. ಬಾಷ್ ಕಂಪ್ನಿ ಏನೋ ಕೆಲಸ ಮಾಡ್ತಾಳೆ ಅವಳು. ಅವಳು ಪೂಜಾ ದತ್ ಅಂತೇನಾಯ್ತು, ಪೂಜಾ ದತ್ ಅಂತ ಐತೆ. ಜಾರ್ಖಂಡ್ ಅಂತ ಇದೆ, ಇದರಲ್ಲಿ ಅಗ್ರಿಮೆಂಟ್ ಪೇಪರಲ್ಲಿ ಕೊಡ್ತಾರಲ್ಲ ಅದರಲ್ಲಿ ಈ ಥರ ಇದೆ. ಅದೇ 3 ವರ್ಷ ಆಗಿದೆ. 2024ರಲ್ಲಿ ಏನೋ ಬಂದಿದ್ದಾಳೆ. ಏನಾಯ್ತು ಗೊತ್ತಿಲ್ಲ ಸರ್, ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಒಳಗಡೆ 3 ಲಾಕ್ ಹಾಕೋಬಿಟ್ಟಿದ್ದಾಳೆ, ಗೊತ್ತಾಗಿಲ್ವಲ್ಲ. ಒಂದು ಹುಡುಗರು ಏನೋ ಬರೋರು, ಹುಡುಗರ ಜೊತೆ ಏನೋ ಗಲಾಟೆ ಮಾಡಿರೋಳು. ಅವಳು ಡೈಲಿ ಹಾಡು ಹೇಳ್ತಾಳೆ. ಹಾಡು ಹೇಳಿ ನಾನು ಸಲ ಬೈದಿದ್ದೆ, ಏನು ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ, ಫುಲ್ ನೈಟೆಲ್ಲ ಹಾಡು ಹೇಳ್ತೀಯಲ್ಲ ಅಂತ ಹೇಳಿದ್ದೆ ಒಂದ್ಸಲ ಅಷ್ಟೇ. ಬೆಳಗ್ಗೆ ಹೊತ್ತು ದಿನಸಿ ತರಕ್ಕೆ ಹೋಗ್ತಾಳಲ್ಲ, ಬರ್ತಾಳಲ್ಲ, ಇತ್ತೀಚೆಗೆ ಈಚೆನೇ ಬರ್ತಾ ಇರಲಿಲ್ಲ. ಫುಲ್ ಲಾಕ್ ಹಾಕಿರೋಳು. ನಮ್ಮ ಮೇಲೆ ಬಿಲ್ಡಿಂಗು ಖಾಲಿ ಆಗಿತ್ತು, ಅಲ್ಲಿ ಯಾರೋ ಬಾಡಿಗೆ ಬಂದು ತೋರ್ಸೋಕ್ಕೆ ಹೋದೆ. ಅಲ್ಲಿ ಅವಾಗ ಅವಳು ಬೆಲ್ ಮಾಡಿದೆ, ಮಾತಾಡಿದ್ಲು. ಥರ್ಸ್ಡೇ ಗುರುವಾರ ದಿವಸ ಅಷ್ಟೇ ಸರ್ ನಮ್ಗೆ ಗೊತ್ತಾಗಿದೆ, ಇನ್ನೇನು ಗೊತ್ತಾಗಿಲ್ಲ. ಪಕ್ಕದ ಮನೆ ಹುಡುಗರು ಹೇಳು